ಲೈಫಲ್ಲಿ ನಾನು ನಿಜವಾಗ್ಲೂ ಒಂದು ಸಿನಿಮಾ ನೋಡಿ ಇಷ್ಟೊಂದೆಲ್ಲ ಹತ್ತಿಲ್ಲ, ಇಷ್ಟೊಂದು ಕನೆಕ್ಟ್ ಆಗಿಲ್ಲ, ಆಮೇಲೆ ಇಷ್ಟೊಂದು ಭಾವುಕನಾಗಿ ಒಂದು 2-3 ಟವಲ್ ಒದ್ದೆ ಆಗಿದೆ. ನಿಜವಾಗ್ಲೂ ಅತಿರೇಕ ಅಲ್ಲ, ನಿಜವಾಗ್ಲೂ ಫ್ಯಾಕ್ಟ್ ಇದು. ಕಾರ್ನರ್ ಸೀಟಲ್ಲಿ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತಿದೆ ಇವತ್ತು ಅಂತಂದರೆ, ದ ಮ್ಯಾನ್, ದ ಪ್ರೆಸೆಂಟರ್, ದ ಡೈರೆಕ್ಟರ್, ದ ಕ್ರಿಯೇಟರ್, ಎವ್ರಿಥಿಂಗ್ ಅವರೇ ಒಂದು ದೊಡ್ಡ ಸೂಪರ್ ಡೂಪರ್ ಹೋಸ್ಟು. ಆದರೆ ನಾನಿವತ್ತು ಅವ್ರನ್ನ ಮಾತಾಡ್ತಾನೆ ಇದ್ದೇನೆ, ನನ್ನ ಭಾಗ್ಯ. ನಮ್ಮ ಕಾರ್ನರ್ ಸೀಟಲ್ಲಿ ರಮೇಶ್ ಅರವಿಂದ್ ಸರ್. ಹಾಯ್ ಸರ್. ಹಾಯ್ ನವೀನ್. ಸರ್ ಸ್ವಲ್ಪ ಎಕ್ಸಾಜರ್ 2-3 ಟವಲ್ ಅಂತ ಇದೇನು ಥಿಯೇಟ್ರಾ ಸ್ವಿಮ್ಮಿಂಗ್ ಪೂಲ್ ಅಂತ ಡೌಟ್ ಆಗ್ತಿದೆ ನನಗೆ. ಎನಿವೇ ಐ ಆಮ್ ಹ್ಯಾಪಿ ದಟ್ ಯು ಕನೆಕ್ಟೆಡ್. ರಿಯಲಿ ಸರ್, ಬಟ್ ಎವ್ರಿ ಸೀನ್ ವಾಸ್ ಸೋ ಎಮೋಷ್ನಲ್, ವಾಸ್ ಸೋ ಥಿಂಗ್. ಸರ್ ಅರ್ಚನಾ ಮ್ಯಾಮ್ ಏನು ಹೇಳಿದ್ರು? ಅರ್ಚನಾ ಏನು ಹೇಳಿದ್ರು ಅದಕ್ಕಿಂತ ಈ ಕಡೆ ಅರ್ಚನಾ ಕೂತಿದ್ಲು, ಆ ಕಡೆ ನನ್ನ ಮಗಳು ನಿಹಾರಿಕಾ ಕೂತಿದ್ಲು. ಅರ್ಚನಾ ಏನು ವರ್ಡ್ಸ್ ಅಷ್ಟು ಹೇಳಿಲ್ಲ, ಬಟ್ ನನ್ನ ಮುಂದೆ ಆಳಬಾರ್ದು ಅಂತ ಆ ಕಡೆ ಹಿಂಗೆ ತಿರ್ಸ್ಕೊಂಡು ಹಿಂಗೆಲ್ಲ ಒರೆಸ್ಕೊಂಡು ಅದೇನೋ ಮಾಡ್ತಾಯಿದ್ರು. ನನ್ನ ಮಗಳು ಈ ಕಡೆ ತಿರ್ಕೊಂಡು ಅವಳ ಕಡೆ ಒರೆಸ್ಕೊಳ್ತಾ ಇದ್ಲು. ಬಟ್ ಫೈನಲಿ ಮೈ ಡಾಟರ್ ಟೋಲ್ಡ್ ಅ ಬ್ಯೂಟಿಫುಲ್ ಥಿಂಗ್. ಶೀ ಸೆಡ್ ಇದು ಬೆಳ್ಳಿ ಪರದೆ ಮೇಲೆ ಒಂದು ಕವನ ಅಂತ ಹೇಳಿದ್ರು. ಸೊ ಇಟ್ಸ್ ಅ ಪೋಯಮ್ ಆನ್ ಸೆಲ್ಯುಲಾಯ್ಡ್ ಅಂದ್ಲು. ಅದೇ ಇಲ್ಲ, ದಟ್ಸ್ ಅ ಗುಡ್ ಕಾಂಪ್ಲಿಮೆಂಟ್. ಸೂಪರ್, ರಿಯಲಿ ದಟ್ ಇಸ್ ದ ಬೆಸ್ಟ್ ಎವರ್ ಕಾಂಪ್ಲಿಮೆಂಟ್. ಐ ಥಿಂಕ್ ಸೊ. ಐ ಲವ್ಡ್ ಇಟ್ ಬಿಕಾಸ್ ನಮ್ಮ ಮನೆಯವ್ರಿಗೆಲ್ಲ ಈ ಥರ ಒಂದು ಫಿಲ್ಮು ಭಾಳ ದಿನ ಆಗಿತ್ತು, ಎಲ್ರಿಗೂ ಇಷ್ಟ ಆಗಿ. ಅಂದರೆ ಇವ್ರಿಗೆ ಇಷ್ಟ, ಅವಳಿಗೆ ಇಷ್ಟ ಆಗಲ್ಲ, ಅವಳಿಗೆ ಇಷ್ಟ, ಮಗನಿಗೆ ಇಷ್ಟ ಆಗಲ್ಲ, ಎರಡಿಗೆ ಇಷ್ಟ. ನಮ್ಮಮ್ಮ ಈ ಥರ ಪಿಕ್ಚರ್ಲ್ಲ ಮಾಡ್ಬೇಕಂತಾರೆ. ಇದು ಒಂದು ಸಲ ಪಾಪ ಎಲ್ರಿಗೂ ಇಷ್ಟ ಆಗಿರುವಂಥ ಒಂದು ಚಿತ್ರ ಸಿಕ್ಕಿದೆ ಈಗ. ಫ್ಯಾಂಟಾಸ್ಟಿಕ್ ಸರ್. ಹ್ಯಾವಿಂಗ್ ಸೀನ್ ದ ಫಿಲ್ಮ್, ಇಷ್ಟು 100th ಫಿಲ್ಮಲ್ಲಿ ಇಷ್ಟೊಂದೆಲ್ಲ ಆಗುತ್ತೆ, ಇಷ್ಟೊಂದೆಲ್ಲ ಒಂದು ಲೆವೆಲ್ಗೆ ಹೋಗುತ್ತೆ ಅಂತ ಟೀಮ್ಗಾಗಲಿ ನಿಮ್ಗಾಗಲಿ ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಸರ್? ಡೆಫಿನೆಟ್ ಆಗಿ. ಅಂದರೆ ವಿ ನ್ಯೂ, ಯಾಕಂದರೆ ಫಿಲ್ಮ್ ಮಾಡ್ತಿರ್ಬೇಕಾದ್ರೆ ನಾನು ಆಗಾಗ ರವಿಗೆ ಹೇಳ್ತಾ ಇದ್ದೆ ಏನಾಗುತ್ತೋ ಅಲ್ಲ ಬೇರೆ, ಬಟ್ ಒಂದು ಕ್ಲಾಸಿಕ್ ಪಿಕ್ಚರ್ ಅಂತೂ ಇದಾಗುತ್ತೆ ಅಂತ ನಮ್ಮೆಲ್ರಿಗೂ ಒಂದು ಕಾನ್ಫಿಡೆನ್ಸ್ ಇತ್ತು. ಈ ಮಡನ ಪ್ರೇಮಿ ರೋಲ್ ಮಾಡೋದಲ್ಲ, ಅವನೊಂದು ತುಂಬ ಅದ್ಭುತವಾಗಿ ಮಾತಾಡ್ದ. ಸರ್ ನೋಡೋ ಚಿತ್ರಗಳು ಮಧ್ಯೆ ಒಂದು ಕಾಡೋ ಚಿತ್ರ ಸಿಕ್ತು ಸರ್ ಅಂತ. ಐ ಥಿಂಕ್ ದಟ್ ಇಸ್ ಅ ಟ್ರೂತ್. ಯಾಕಂದರೆ ಎಷ್ಟೊಂದು ಫಿಲ್ಮ್ಸ್ ಮಾಡ್ತಾ ಇರ್ತೀವಿ, ಬಾಕ್ಸ್ ಆಫೀಸಲ್ಲಿ ಹಿಟ್ ಆಗುತ್ತೆ, ಎಂಜಾಯ್ ಮಾಡ್ತೀವಿ ಆ ಮಿನಿಟಲ್ಲಿ. ಬಟ್ ಕಾಡುವಂಥ ಚಿತ್ರ, ಫಿಲ್ಮ್ ಮುಗಿದ ಮೇಲೂ ಕಾಡುವಂಥ ಚಿತ್ರ, ಅದ್ರ ಬಗ್ಗೆ ಒಂದು 24-40 hours ಒಂದು ಗುಂಗಲ್ಲಿ ಅದ್ರ ಬಗ್ಗೆ ಮಾತಾಡೋದು ಚಿತ್ರ, ಆ ಥರ ಒಂದು ಚಿತ್ರ ಸಿಕ್ಕಿದ್ದು, ಅದನ್ನು 100ನೇ ಚಿತ್ರ ಆಗಿದ್ದು ನನಗಂತೂ ಭಾಳ ಖುಷಿ ಇದೆ. ಥ್ಯಾಂಕ್ಸ್ ಟು ದಟ್ ನ್ಯೂ ಟೀಮ್. ಫ್ಯಾಂಟಾಸ್ಟಿಕ್ ಸರ್. ಓವರ್ ಆಲ್ ದಟ್ ಜೈಲ್, ಆ ಲೊಕೇಶನ್, ಆ ಜಾಗ, ವೇರ್ ವಾಸ್ ದಟ್ ಆ್ಯಕ್ಚುಲಿ? ಬಿಕಾಸ್ ವಿ ಥಾಟ್ ಇಟ್ ವಾಸ್ ರಿಯಲಿ ಸಮ್ ಅಂಡಮಾನ್, ಬಟ್ ವೇರ್ ವಾಸ್ ದಟ್ ಆ್ಯಕ್ಚುಲಿ ಶಾಟ್? ಇಟ್ ವಾಸ್ ಶಾರ್ಟ್ ನಿಯರ್ ಬಿಡದಿ. ದ ಹೋಲ್ ಥಿಂಗ್ ವಾಸ್ ಅ ಬ್ಯೂಟಿಫುಲ್ ಸೆಟ್. ಒಂದು ಎಷ್ಟು ಚೆನ್ನಾಗಿ ಮಾಡಿದ್ರು ಹುಡುಗರು ಅಂದರೆ, ತುಂಬ ಕಾಂಪ್ಯಾಕ್ಟಾಗಿ ಆ ಫಿಲ್ಮಲ್ಲಿ ಬೇಕಾಗಿರೋ ಎಲ್ಲ ವಿಷಯಗಳು ಆಗಬೇಕು. ಬಟ್ ತುಂಬ ದೊಡ್ಡ ಸೆಟ್ ಹಾಕೋಕ್ಕಾಗಲ್ಲ, ನೋ ಪಾಯಿಂಟ್ ಇನ್ ವೇಸ್ಟಿಂಗ್ ಮನಿ. ಹಾಗೆ ಅಷ್ಟು ನೀಟಾಗಿ ಡಿಸೈನ್ ಮಾಡಿ ಅದೇ ಸೆಲ್ಲನ್ನು ಒಂದು ಸ್ಮಾಲ್ ಆಲ್ಟ್ರೇಷನ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ದಿ ದಟ್ ಜೈಲರ್ಸ್ ಆಫೀಸ್ ಆಗುತ್ತೆ. ಆ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ರು. ಅದೆಲ್ಲದಕ್ಕಿಂತ ಜೈಲ್ ಕಲರ್ಸು, ಅದನ್ನು ಲೈಟ್ ಮಾಡಿದ ರೀತಿ, ಅದೆಲ್ಲ ನನಗೆ ಭಾಳ ಇಷ್ಟ ಆಯಿತು. ಫ್ಯಾಂಟಾಸ್ಟಿಕ್. ಆ್ಯಂಡ್ ರವಿ ಕಾಳೆ ಅವರ ಒಂದು ರೋಲ್ ಕೂಡ, ಅವರು ಆ ಜೈಲರ್ ಪಾತ್ರದಲ್ಲಿ ಅಷ್ಟು ಅವರು ರೂಢ್ ಆಗಿದ್ರು ಕೂಡ, ಫ್ಯಾಬುಲಸ್ ಆ್ಯಕ್ಟರ್. ಆ್ಯಂಡ್ ಅಂದರೆ ಆ್ಯಕ್ಟಿಂಗಲ್ಲಿ ಪಳಗಿರೋರು, ಅವ್ರ ಜೊತೆ ಸೀರಿಯಸ್ಸಾಗಿ ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ಬೋದು. ಅವ್ರ ಜೊತೆ ನಾವು ಬಿಟ್ವೀನ್ ದ ಶಾರ್ಟ್ಸ್ನು ಐ ಯೂಸ್ ಟು ಆಸ್ಕ್ ಹಿಮ್, ಹೂ ಟಾಟ್ ಯು ಆ್ಯಕ್ಟಿಂಗ್, ನಿಮ್ಮ ಮೇಸ್ಟ್ರಿ ಯಾವ ಥರ ಹೇಳ್ಕೊಟ್ರು, ಯಾವ ಥರ ಎಕ್ಸಸೈಸ್ ಮಾಡ್ತಾಯಿದ್ರಿ ಆ್ಯಕ್ಟಿಂಗ್ ನೀವು ಅಂತೆಲ್ಲ. ಆ ಥರ ತುಂಬ ಸೀರಿಯಸ್ಸಾಗಿ ಆ್ಯಕ್ಟಿಂಗ್ ಬಗ್ಗೆ ಡಿಸ್ಕಸ್ ಮಾಡಬಲ್ಲಂಥ ನಟ ರವಿ ಕಾಳೆ. ಆ್ಯಂಡ್ ಥಿಯೇಟ್ರಿಂದ ಬಂದಿರೋರು, ಅವರು ರೈತರು ಸರ್, ಅವರು ಒರಿಜಿನಲಿ ಫಾರ್ಮರ್. ಅವ್ರು ಎಲ್ಲೋ ಆಸಕ್ತಿ ಬಂದು ಡ್ರಾಮಲ್ಲಿ ಸೇರಿಕೊಂಡು ಕಲ್ತಿದ್ದಾರೆ ಆ್ಯಕ್ಟಿಂಗನ್ನು, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಆ ರೋಲ್ಗೆ ಐ ಥಿಂಕ್ ವಾಸ್ ಪರ್ಫೆಕ್ಟ್. ತುಂಬ ಜನ, ನಾನು ಕೂಡ ಸಿನಿಮಾ ನೋಡ್ಬೇಕಾದ್ರೆ ದೇ ಡಿಡ್ಂಟ್ ಸೇ ಎನಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ಆ ಖೈದಿಗಳ ಒಂದು ಡ್ರೆಸ್, ಆ ಯೂನಿಫಾರ್ಮ್ ಇರುತ್ತಲ್ಲ, ಇವಾಗಿನ ಕಾಲದಲ್ಲಿ ಹೇಗಪ್ಪ ಅನ್ನೋ ಥರ ಒಂದು ರಿಲೇಷನ್ ಕತೆ ರಿಲೇಟ್ ಆಗದೆ ಇರೋದು. ಆ್ಯಸ್ ಎ ಕ್ರಿಯೇಟರ್, ಹೌ ಡಿಡ್ ಯು ಗೆಟ್ ಕನ್ವಿನ್ಸ್? ಇಟ್ ಇಸ್ ಜಸ್ಟ್ ಅಂದರೆ ಈ ಕತೆ ನೋಡಿದರೆ ಫ್ಲ್ಯಾಶ್ ಬ್ಯಾಕಲ್ಲಿ ಹೌದು, ಒಂದು 20 ವರ್ಷ ರಚಿತಾರಾಮ್ ಲೆವೆಲ್ಗೆ ಹುಡುಗಿ ಬೆಳಿಬೇಕು ಅಂದರೆ ಆಲ್ಮೋಸ್ಟ್ ಒಂದು 15 ವರ್ಷದ ಹಿಂದೆ ನಡೆದಿರೋ ಕತೆ. ಆ ಕಾಲದಲ್ಲಿ ಆ ಥರ ಒಂದು ಸೆಲ್ ಇದ್ದಿರ್ಬೋದು, ಆ ಥರ ಒಂದು ಕಾಸ್ಟ್ಯೂಮ್ ಇದ್ದಿರ್ಬೋದು ಅಂತ ಡೈರೆಕ್ಟರ್ ಕಲ್ಪನೆ ಅಷ್ಟೇ. ಐ ಡೋಂಟ್ ವಾಂಟ್ ಇಂಟರ್ಫಿಯರ್ ಇನ್ ದ್ಯಾಟ್. ಇಟ್ಸ್ ಇಸ್ ಡೈರೆಕ್ಟರ್ಸ್ ವ್ಯೂ ಪಾಯಿಂಟ್. ಅದನ್ನ ಬಂದು ಒಂದು ಫ್ಯಾಂಟಸಿಯಾಗಿ ನೀವು ಕ್ರಿಯೇಟ್ ಮಾಡೋದು ಏನು ತಪ್ಪಿಲ್ಲ. ನೋ ಬಡಿ ಸೇಯಿಂಗ್ ಇಟ್ಸ್ ರಿಯಲಿಸ್ಟಿಕ್ಕು. ಇಲ್ಲಿ ಮಂಡ್ಯ ಜೈಲಲ್ಲಿ ನಡೆದಿಕ್ಕಂತ ಯಾರು ಹೇಳ್ತಾ ಇಲ್ಲ. ಈ ಥರ ಒಂದು ಕತೆ ನಡೀತು. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯ ಇಮೋಷನ್ನು ಅನ್ನೋದು ಅವರ ವಾದ ಅಷ್ಟೇ. ಅದು ಯಾಕೆ ಅವ್ರು ಆ ಥರ ಕಾಸ್ಟ್ಯೂಮ್ ಇಟ್ಟಿದ್ದಾರೆ ಅಂದರೆ, ಕೊನೆಗೆ ಆ ಪಟ್ಟಿ ಮಧ್ಯೆ ಮೆಸೇಜ್ ಎಲ್ಲ ಬರೀಬೇಕು. ಆ ಕೊನೆ ಲಾಸ್ಟ್ ಸೀನಲ್ಲಿ ನೋಡಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಗ್ಯಾಪಲ್ಲಿ ಏನೇನೋ ಬರೀತಾರೆ, ಮೆಸೇಜ್ ಎಲ್ಲ ಬರೀತಾರೆ. ಹಾಗಾಗಿ ಅವ್ರಿಗೆ ಆ ಪಟಾಪಟಿ ಡಿಸೈನ್ ಬೇಕಾಗಿತ್ತೋ ಏನೋ. ಫ್ಯಾಂಟಾಸ್ಟಿಕ್ ರಿಯಲಿ. ಬಟ್ 100 ಸಿನಿಮಾ ಆದಮೇಲೂ ಕೂಡ ಡೈರೆಕ್ಟರ್ ಏನು ಹೇಳ್ತಾರೆ ಅದೇ ಕರೆಕ್ಟು ಅಂತಾರಲ್ಲ. ಹೌದು ಸರ್, ಖಂಡಿತವಲ್ಲ. ಈ ಚಿತ್ರದ ನಿರ್ದೇಶಕರು ರವಿ ಏನು ಹೇಳ್ತಾರೋ ಹಾಗೆ ನಾವು ಮಾಡೋದೆ. ನಮ್ಗೆ ಅನಿಸಿದ್ರೆ ನಾವು ಹೇಳ್ಬೋದು, ಸಲಹೆ ಕೊಡ್ಬೋದು, ಇದು ವರ್ಕೌಟ್ ಆಗಲ್ಲ, ತಪ್ಪಾಗ್ತಿ ಅಂತಲೇ ಹೇಳ್ಬೋದು. ಬಟ್ ಕೊನೆಗೆ ನಿರ್ಧಾರ ತೊಗೊಳ್ಳೋದು ಆ ಡೈರೆಕ್ಟರೇ. ಫೈನಲಿ ಇಟ್ ಹಿಸ್ ಫಿಲ್ಮ್. ಸೂಪರ್ ಸರ್. ನಮ್ಮ ಮುದ್ದಾದ ಕ್ಯಾರೆಕ್ಟರು ಸಾಯೋ ಒಂದು ಸನ್ನಿವೇಶ, ಅದೇ ದ ಮೋಸ್ಟ್ ಇದು ಸರ್.
ಸರ್ ಅಲ್ಲಿ ಸ್ಕ್ರಿಪ್ಟಲ್ಲೇ ಆ ಥರ ಇತ್ತಾ ಅಥವಾ ಆ ಕ್ಯಾರೆಕ್ಟರ್ ಸಾಯ್ಬೇಕಾ ಅಂತ ಇತ್ತಾ ಅಥವಾ ಏನಾರ ಸಮ್ ಡಿಸ್ಕಷನ್? ನೋ ಡಿಸ್ಕಷನ್ ಅಟ್ ಆಲ್, ಇಟ್ ವಾಸ್ ಡಿಸೈಡೆಡ್. ಅವ್ರು ಬಂದನ್ನು ಹೇಳಿದಾಗಲೇ ಕೊನೆಗೆ ಅನಂತರಾಮಯ್ಯ ಕತೆ ಮುಗೀತು. ಅದಕ್ಕೆ ನ್ಯಾಯ ತೊಗೊಂಬರ್ತಾಳೆ ಆ ಹುಡುಗಿ ಬೆಳೆದ ಮೇಲೆ ಅನ್ನೋದೇ ಕತೆ. ಹಾಗಾಗಿ ಅದಿತ್ತು. ಬಟ್ ಅದನ್ನು ಶೂಟ್ ಮಾಡಿದ ರೀತಿ, ಆ ಮೂಡು, ಅವತ್ತು ಒಂದು 1 or 2 days ಅದು ಮಾಡಿದಾಗಂತೂ ಸರ್, ನನಗಾಗಲಿ ಆ ಯುವಿನಾಗಲಿ ಇಡೀ ಸೆಟ್ಟು ಒಂದು ಟ್ರಾನ್ಸಲ್ಲಿದ್ದರು ಸರ್ ಎಲ್ಲರೂ. ಇದೊಂದು ಶೂಟಿಂಗು ಇಲ್ಲಿ ಆ್ಯಕ್ಟ್ ಮಾಡ್ತಾ ಇದೀವಿ ಅಂತೆಲ್ಲ ಅನ್ನಿಸ್ಲೇ ಇಲ್ಲ. ನಿಜವಾಗ್ಲೂ ಜೈಲಲ್ಲಿದ್ವಿ, ಇವ್ರು ಗಲಸೆಶಿಗೆ ಏರ್ಸೇ ಬಿಡ್ತಾರೆ ಮೋಸ್ಟ್ಲಿ. ಈ ಕಟ್ ಆಗ್ತಿದ್ದಂಗೆ ಅಲ್ಲಿ ಕಾಯ್ತಿರುತ್ತೆ, ಯಾರೊಬ್ಬ ಹ್ಯಾಂಗ್ಮನ್ ಇದಾನೋ ಏನೋ ಅನ್ನೋ ಥರ ಒಂದು ಮೂಡಲ್ಲಿ ನಡೀತು. ಒಂದು ತುಂಬ ಗಂಭೀರವಾದ ವಾತಾವರಣದಲ್ಲಿ ಯಾರು ಜೋಕ್ ಮಾಡ್ತಾ ಇಲ್ಲ, ಯಾರೂ ಕಾಮಿಡಿ ಮಾಡ್ತಾ ಇಲ್ಲ. ಸರ್ ಕಾಫಿ ಬೇಕಾ ಸರ್ ಅಂತಾನೆ ಕೇಳ್ತಾರೆ. ಈ ಥರ ನಡೆದಂಥ ಶೂಟಿಂಗ್ ಅದು. ಸೂಪರ್ ಸರ್. ಆಮೇಲೆ ಸಿನಿಮಾ ಆದಮೇಲೆ ಈಗ ರಿಲೀಸ್ ಆಗಿ ಎಲ್ಲ ಫ್ಲೈಟ್ಸಲ್ಲಿ ಓಡಾಡಿರ್ತೀರ ಈಗ ರೀಸೆಂಟ್ಲಿ, ಎಷ್ಟು ಜ್ಞಾಪಕ ಬಂತು ಒಂದು ಚೆಕ್ ಇನ್ ಪಾಯಿಂಟಲ್ಲಿ ಹೋಗ್ಬೇಕಾರೆ ಅಥವಾ ಒಂದು ಸೆಕ್ಯೂರಿಟಿ ಚೆಕ್ಗೆ ಹೋಗ್ಬೇಕಾರೆ? ಇಲ್ಲ, ಎಲ್ಲ ಕಡೆ ಏನಿದೆ ನನಗೆ ನಾವು ಜನನೇ ಫ್ಲೈಟಲ್ಲಿ ಏರ್ಪೋರ್ಟಲ್ಲಿ ಸಿಕ್ಕಿದ್ರೆ ಅವ್ರಿಗೆ ಆಟೋಮೆಟಿಕ್ ಪುಷ್ಪವಿಮಾನ ರಿಲೇಟ್ ಆಗ್ತಾ ಇದೆ. ಮೊದಲು ರಾಮಶಾಮ ಅಲ್ಲಿ ಹೋಗ್ತಾರೆ ಮುಂದಾನವ್ರು, ಯಾಕಂದ್ರೆ ಅಲ್ಲಿ ಫ್ಲೈಟ್ ಸೀನ್ ಇತ್ತು, ಅಲ್ಲೊಂದು ಫ್ಲೈಟ್ ಸೀನ್ ಇತ್ತು. ಈಗ ಅದೇ ಥರ ಪುಷ್ಪವಿಮಾನ ಅವರಿಗೆ ಏರ್ಪೋರ್ಟು ಏರೋಪ್ಲೇನ್ಗೆಲ್ಲ ಕನೆಕ್ಟ್ ಆಗ್ತಾ ಇದೆ. ಹಾಗೆ ಅವರೂ ನಾಪಿಸ್ತಾ ಇರ್ತಾರೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫೈನಲಿ. ದಿಸ್ ವಾಸ್ ಒನ್ ಬ್ಯೂಟಿಫುಲ್ ಫ್ಲೈಟ್ ಐ ಹಾಪ್ಡ್ ಇನ್ ಟು. ಬಟ್ ರಾಮಶ್ಯಾಮ ಬಾಮಾಯಿಂದ ಪುಷ್ಪಕ ವಿಮಾನವರೆಗೂ ಹಂಗೆ ಇದ್ದೀರಲ್ಲ, ಹೆಂಗೆ ಇದು ನನಗೆ ನಾನು ಪ್ರತಿ ಸರಿ ಇದನ್ನು ಕೇಳ್ತೀನಿ. ಸರ್ ಈ ಸೌಂದರ್ಯ, ಬ್ಯೂಟಿ, ಮೇಕಪ್ ಬಾಕ್ಸ್ ಇಟ್ಕೊಂಡು ಓಡಾಡ್ತಿರ್ತಾರೆ ಸೆಟ್ಟಲ್ಲಿ, ಅದಕ್ಕೂ ಮೇಕಪ್ ಬಾಕ್ಸು ಸಂಬಂಧನೇ ಇಲ್ಲ. ನೀವು ಒಳಗಿಂದ ಖುಷಿ ಇರಿ, ನೀವು ಕೆಲಸವನ್ನು ಪ್ರೀತಿಸಿ ಮಾಡಿ ಅಷ್ಟೇ. ದಟ್ಸ್ ಆಲ್ ಐ ಡು. ನನಗೆ ಮಾಡ್ತಿರೋ ಕೆಲಸ ಎಲ್ಲ ನನಗೆ ಇಷ್ಟ ಆಗ್ತಿದೆ. ಪ್ರಾಬಬ್ಲಿ ಅದು ಕಾರಣ ಇರಬಹುದು, ಏನೋ ನಂಗೆ ಗೊತ್ತಿಲ್ಲ. ಫ್ಯಾಂಟಾಸ್ಟಿಕ್. ಬಟ್ ಸರ್, ಆಸ್ ದಿಸ್ ಓಪನ್ಡ್ ಅಪ್ ರಮೇಶ್ ಸರ್ ಫಾರ್ ಅ ನ್ಯೂ ವೇವ್ ಆಫ್ ಟ್ರೆಂಡ್ ಆಫ್ ಐ ಥಿಂಕ್ ಸೊ ಹೊಸ ಥರ ರೋಲ್ಸ್ ಮಾಡುವಂಥ ಅವಕಾಶಗಳು ಬರುತ್ತೆ ಅನ್ಸುತ್ತೆ. ಯಾಕಂದರೆ ಈಗ ಬರ್ತಿರೋ ಸಬ್ಜೆಕ್ಟ್ ಅದೇ ಥರ ಇದೆ. ಅಂದರೆ ನನಗೆ ಈ ಥರ ಆ ಥರ ಆಯಿತು. ಮೊದಲು ಏನಾಯಿತು ಅಂದರೆ, ಈಗ ನಾನು ಯಾವಾಗ ಅನುರಾಧ ಸಂಗಮ ಹಿಟ್ಟಾಯಿತು, ಬಂದಿದ್ದ ಸಬ್ಜೆಕ್ಟ್ ಎಲ್ಲ ಈ ತ್ಯಾಗರಾಜ ರೋಲು, ಲವ್ ಸ್ಟೋರಿಗಳು ಈ ಥರ ಬರ್ತಾಯಿತ್ತು. ಯಾವಾಗ ಕೋತಿಗಳು ಕುರಿಗಳು ಹಿಟ್ಟಾಯಿತು, ಬರ್ತಿದ್ದೆಲ್ಲ ಕಾಮಿಡಿ ಬರ್ತಾಯಿತ್ತು. ಈಗ ಹೆಂಗೆ ಬರ್ತಾಯಿತ್ತು ಅಂದರೆ ಎಕ್ಸ್ಟ್ರೀಮ್ಲಿ ಚಾಲೆಂಜಿಂಗ್ ರೋಲ್ಸ್. ಐ ಆಮ್ ಎಕ್ಸೈಟೆಡ್. ಅಂದರೆ ಇದನ್ನು ಪ್ಲೇ ಮಾಡೋದು ಎಷ್ಟು ಕಷ್ಟ ಆಗ್ಬೋದು, ಹೋಮ್ ಆ ಥರ ಬರ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಅದಕ್ಕೆ ಯಾವುದು ಸೈನ್ ಮಾಡಿಲ್ಲ ನಾನು. ಇನ್ನೊಂದು ಇಷ್ಟೇ ಚಾಲೆಂಜಿಂಗ್ ಆಗಿ, ಅಂದರೆ ಇಷ್ಟೇ ಅಂದರೆ ಆ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ, ಅವ್ನು ಮಾಡ್ತಿರೋ ಕತೆ ಚೆನ್ನಾಗಿದೆ, ಕ್ಯಾರೆಕ್ಟರ್ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಬಟ್ ಅದನ್ನು ಅವ್ರು ಕ್ಯಾರಿ ಮಾಡ್ತಾರಂತ ನಾನು ಕನ್ವಿನ್ಸ್ ಆಗಬೇಕು. ಆ ಗ್ಯಾಂಗ್ ಹೊಸ ಹುಡುಗರು ಮತ್ತೆ, ಹಾಗಾಗಿ ಕಾಯ್ತಾ ಇದ್ದೀನಿ ನಾನು. ಬಟ್ ಇಟ್ಸ್ ಅ ಫ್ಯಾಬ್ಯುಲಸ್ ರೋಲ್. ಸೊ ಲೆಟ್ಸ್ ಸಿ, ಇಟ್ ವಿಲ್ ಬಿ ಲೈಕ್ ಆ ಇಂಗ್ಲೀಷಲ್ಲಿ ಎಲಿಫೆಂಟ್ ಮ್ಯಾನ್ ಅಂತೆಲ್ಲ ಬಂತು. ಐ ಡೋಂಟ್ ನೋ ವೆದರ್ ಯು ಸಾ ದಟ್. ಇಟ್ಸ್ ಅಬೌಟ್ ಅ ಗೈ. ಅವ್ನ ಮನುಷ್ಯ ನೋಡೋಕೆ ಆನೆ ಥರ ಇದ್ದಾನೆ, ವೆರಿ ಅಗ್ಲಿ. ಪ್ರಪಂಚದಲ್ಲಿರೋರೆಲ್ಲ ಅವನ್ನ ನೋಡಿ ಉಗಿತಾ ಇದ್ದಾರೆ, ಬಟ್ ಅವನಿಗೆ ಪ್ರೀತಿ ಬರುತ್ತೆ. ಆ ಥರ ಏನೋ ಬರ್ಕೊಂಬಂದ್ಯಾರು, ನೋಡೋಣ ಏನಾಗುತ್ತೆ ನೋಡಬೇಕು. ವಾವ್, ಫ್ಯಾಂಟಾಸ್ಟಿಕ್ ಸರ್. ಇಟ್ಸ್ ರಿಯಲಿ ಒನ್ ಮೋರ್ ಕರಿಯರ್ ಲೀಪ್ ಆಫ್ಟರ್ 100. ಇಲ್ಲ ಗೊತ್ತಿಲ್ಲ, ಇನ್ನು ಇನಿಷಿಯಲ್ ಸ್ಟೇಜಲ್ಲಿದೆ. ಇನ್ನು ಸಿನಿಮಾದಲ್ಲೆಲ್ಲ ಆಗಬೇಕಲ್ಲ. ಕೊನೆಗೆ ಸಿನಿಮಾ ಮಾಡೋದು ಅನ್ನೋದು ಅದೊಂದು ಪವಾಡ ಸರ್. ಒಂದೊಂದು ಸಿನಿಮಾನು ಅದನ್ನು ಮಾಡೋದೊಂದು ಪವಾಡ, ಅದನ್ನು ರಿಲೀಸ್ ಮಾಡೋದೊಂದು ಪವಾಡ, ಅದನ್ನು ಜನ ಒಪ್ಪೋದು ಅದಕ್ಕಿಂತ ದೊಡ್ಡ ಪವಾಡ. ಅದು ಪುಷ್ಪಕುಮಾರದಲ್ಲಿ ಆಯಿತು. ಆ ಥರ ಪ್ರತಿಯೊಂದು ಚಿತ್ರಕ್ಕೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ನೋಡೋಣ. ಸೂಪರ್ ಸರ್. ಬಟ್ ಆ್ಯಕ್ಚುಲಿ ಇವಾಗ ಸೈನ್ ಆಗಿ ಕ್ಯಾನ್ ಆಗಿರೋಂಥ, ಕ್ಯಾನ್ ಆಗಲ್ಲ ಈಗ, ಹಾರ್ಡ್ ಡಿಸ್ಕ್ ಆಗಿರೋಂಥ, ಡಿಜಿಟೈಸ್ ಆಗಿರುವಂಥ ಯಾವುದೂ ಇಲ್ಲ. ಐ ಆಮ್ ಅನ್ಎಂಪ್ಲಾಯ್ಡ್. ಆದರೆ ಲಾಸ್ಟ್ ಇಯರ್ ಹಿಂಗೆ ನನಗೆ ಫಸ್ಟ್ ಒಂದು 2-3 ಮಂತ್ಸಲ್ಲಿ ಐ ಡಿಸೈಡ್ ವಾಟ್ ಟು ಡೂ ಆ್ಯಂಡ್ ಆಲ್ ದಟ್, ದೆನ್ ಐ ಗೋ ಫುಲ್ ಸ್ವಿಂಗ್ ಇನ್ ಟು ಇಟ್. ಬೈ ದ ಇಯರ್ ಆ್ಯಂಡ್ ಐ ರಿಲೀಸ್ ಇಟ್. ಆ ಥರ ನಡೆಯುತ್ತೆ ಯಾವಾಗಲೂ. ಹಾಗಾಗಿ ಈಗೆಲ್ಲ ಸ್ಟಡಿ ಮಾಡ್ತಾಯಿದ್ದೀವಿ. ಒಂದು ಡೈರೆಕ್ಟ್ ಮಾಡಬೇಕು, ತೆಲುಗು ಮತ್ತು ಕನ್ನಡದಲ್ಲಿ ಮಾಡೋಣ ಅಂತ. ಒಂದು ಆ್ಯಕ್ಟಿಂಗ್ ಮಾಡಲೇಬೇಕು, ಅದು ಯಾವ್ದು ಸಬ್ಜೆಕ್ಟು ನೋಡ್ತಾ ಇದ್ದೀವಿ. ಮತ್ತು ವೀಕೆಂಡ್ ಹತ್ರ ಶುರು ಆಗುತ್ತೆ ಈಗ, ಆಗ 3 ಆಗುತ್ತೆ. ಸೂಪರ್ ಸರ್. ಇಷ್ಟೊಂದು ಶೆಡ್ಯೂಲ್ಸಲ್ಲಿ ಎವ್ರಿಥಿಂಗ್ ಗಿವ್ಸ್ ಯು ಲವ್ಲಿ ಸ್ಯಾಟಿಸ್ಫ್ಯಾಕ್ಷನ್. ದಟ್ಸ್ ವಾಟ್ ಯು ಬೀನ್ ಸೇಯಿಂಗ್. ಬಟ್ ಈ ವೀಕೆಂಡ್ ವಿತ್ ರಮೇಶ್ ಅಂತ ಸ್ವಲ್ಪ ಬಂದಾಗ, ಹೌ ಮಚ್ ಯು ವಾಂಟ್ ಟು ಕ್ರೆಡಿಟ್ ದಟ್ ರಿಸರ್ಚ್ ಟೀಮ್ ಸರ್? See, everything in the whole game is because of the research, the effort the boys take. ಆ್ಯಂಡ್ ದೆನ್ ಅವ್ರದ್ದು ಒಂದು ಕಡೆ ಅದಾದಮೇಲೆ ಅವ್ರ ಅತಿಥಿಗಳೆಲ್ಲ ಬರಬೇಕು, ಅತಿಥಿಗಳ ಜೊತೆ ಅವ್ರ ಫ್ಯಾಮಿಲೀಸ್ ಬರ್ಬೇಕು ಸರ್. ಕೋಆರ್ಡಿನೇಷನ್. ಅವರೆಲ್ಲ ಫ್ರೀ ಇರಬೇಕಲ್ಲ, ಒಂದೇ ದಿನ ಫ್ರೀ ಇದ್ದು ಬರೋಕ್ಕೆ ಒಪ್ಪಿ ಆ ಕತೆಗಳನ್ನ ಓಪನ್ನಾಗಿ ಹೇಳಿ. ಯಾಕಂದರೆ ಇಟ್ಸ್ ನಾಟ್ ಈಸಿ. ಒಂದೊಂದು ಎಪಿಸೋಡು ಮಾಡೋಷ್ಟು ಪ್ರಾಣ ಹೊಟ್ಟೋಗುತ್ತೆ. ಬಟ್ ಹಾಗಾಗಿ ಆ ರಿಸರ್ಚ್ ಟೀಮ್ ಭಾಳ ಮುಖ್ಯವಾದ ಅಂಗ. ಸ್ಟಾರ್ಟ್ ಆಗೋದು ಆ ರಿಸರ್ಚ್ ಟೀಮಿಂದ, ಅವ್ರು ಮಾಡೋ ಕೆಲಸದಿಂದ. ಅದನ್ನು ಭಾಳ ಚೆನ್ನಾಗಿ ಮಾಡ್ತಾರೆ ಹುಡುಗರು. ಒಂದು 5-6 ಜನ ಇದ್ದಾರೆ. ಒಂದೊಂದು ಒಬ್ಬ ವ್ಯಕ್ತಿ ಹತ್ರ ನಿಮ್ಮ ಬಗ್ಗೆ ನಾವು ಶೋ ಮಾಡ್ತೀವಿ ಅಂದರೆ ನಿಮ್ಮ ಹತ್ರ ನಾವು ಬರೋದೇ ಇಲ್ಲ.
ನೀವು ಕ್ಯಾಮ್ರಾ ಹತ್ರ ಹೋಗ್ತೀವಿ ಹೆಂಗಿರ್ತಾರೆ ನವೀನು ಸೆಟ್ಟಲ್ಲಿ ಅಂತ ಅವ್ರನ್ನ ಕೇಳ್ತೀವಿ ಹೊರತು ನಿಮ್ಮನ್ನೇನು ಕೇಳಲ್ಲ ನಾವು. ಫುಲ್ ನಿಜ ಹೇಳ್ಬಿಡ್ತಾನೆ ಸರ್ ಅವನು. ಹೌದು, ಹಾಗಾಗಿ ಆ ರಿಸರ್ಚ್ ಟೀಮ್ ಕೆಲಸ ಭಾಳ ಮುಖ್ಯ. Fantastic. Sir, really happy and all the very best for everything, whichever is challenging. But having said that, ಜನ ಸರ್ ಇವಾಗ ಪುಷ್ಪಕ ವಿಮಾನ ಇನ್ನೂ ನೋಡ್ತಾ ಇದ್ದಾರೆ, ನೋಡೋಕ್ಕೂ ಇನ್ನೂ ಹೋಗ್ತಿದ್ದಾರೆ, ಬರ್ತಿದ್ದಾರೆ, ಮಾಡ್ತಿದ್ದಾರೆ. ಅವರೆಲ್ಲರಿಗೂ ರಮೇಶ್ ಅರವಿಂದ್ ಸರ್ ಡೆಫಿನೆಟ್ಲಿ ವರ್ಸಿಟೈಲ್ ಅಂತ ಗೊತ್ತಾಗಿದೆ. ಬಟ್ ಚಾಲೆಂಜಿಂಗ್ಲಿ ವರ್ಸಿಟೈಲ್ ಅಂತ ತೋರಿಸ್ಕೊಟ್ಟು ಪುಷ್ಪಕ ವಿಮಾನ ಮುಂದಕ್ಕೆ ಹೋಗ್ತಾರೆ ಒಂದು ನಿಟ್ಟಿನಲ್ಲಿ. ಸೊ ಚಾಲೆಂಜಿಂಗ್ ರೋಲ್ಸನ್ನು ಮಾಡಿಕೊಂಡು, ಡೈರೆಕ್ಷನ್ನೂ ಮಾಡಿಕೊಂಡು ಜನ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇನ್ನು ರಮೇಶ್ ಸರ್? ನನಗೇನೋ ಒಂದು ಹೊಸದು ಮಾಡಬೇಕು ಅಂತ ಆಸೆ ಇದ್ದೇ ಇದೆ. ಹಾಗಾಗಿ ನನ್ನಲ್ಲಿ ಇದಕ್ಕಿಂತ ಒಬ್ಬ ಒಳ್ಳೆ ನಟ ಇದ್ದಾನೆ, ಇದಕ್ಕಿಂತ ಒಬ್ಬ ಒಳ್ಳೆ ನಿರ್ದೇಶಕ ಇದ್ದಾನೆ, ಇದಕ್ಕಿಂತ ಒಬ್ಬ ಒಳ್ಳೆ ಮನುಷ್ಯ ಇದ್ದಾನೆ ಅಂತ ನಾನೇ ನಂಬ್ತೀನಿ. ಹಾಗಾಗಿ ಇದನ್ನೆಲ್ಲ ಹೊರಗೆ ತರಬೇಕು. ನಾನು ಆ ಪ್ರಯತ್ನದಲ್ಲೇ ಇದ್ದೀನಿ. ಪ್ರತಿ ವರ್ಷ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಐ ಶುಡ್ ಬೆಟರ್ ಮೈ ಸೆಲ್ಫ್ ಇನ್ ಎವ್ರಿ ರೆಸ್ಪೆಕ್ಟ್ ಐ ಕ್ಯಾನ್ ಅನ್ನೋದೇ ನನ್ನ ಹುಡುಕಾಟನೇ. ಸೊ ಅದು ಮುಂದುವರಿಯುತ್ತೆ ಈ ವರ್ಷವೂ. ಅದ್ರ ಜೊತೆಗೆ ಇನ್ನೂ ಕೆಲವು ಈ ಎಜುಕೇಷನ್ಗೆ ಸಂಬಂಧಪಟ್ಟ ಕೆಲವು ವಿಷಯಗಳೆಲ್ಲ ಶುರು ಮಾಡಿದ್ದೀನಿ ನಾನು ಈ ವರ್ಷ. ಅದನ್ನೆಲ್ಲ ಮುಂದಿನ ವರ್ಷದಲ್ಲಿ ಇನ್ನೊಂದು ದೊಡ್ಡ ರೀತಿ ತೊಗೊಳ್ಬೇಕು ಅಂತ ಆಸೆ ಇದೆ. ನೋಡೋಣ, ಜೊತೆಗಿರಿ. ಸೂಪರ್. ಎಕ್ಸ್ಕ್ಲೂಸಿವ್ಲಿ ನಮ್ಮ ಕಾರ್ನರ್ ಸೀಟಲ್ಲಿ ರಮೇಶ್ ಅರವಿಂದ್ ಸರ್ ಇದೆಲ್ಲ ಹೇಳ್ತಿದ್ದಾರೆ. ಬಟ್ ಸರ್ 100 ಆದಮೇಲೆ ಫೈನಲ್ಲು ಇವಾಗ ಒಂದು ಲಾಸ್ಟ್ ಕನ್ಕ್ಲೂಷನ್ ಕ್ವೆಶನ್ ಅಂದರೆ, ಇಸ್ ದೇರ್ ಎನಿಥಿಂಗ್, ಬಿಕಾಸ್ ಐ ಡೋಂಟ್ ಸಿ ಅಲ್ಲಲ್ಲ, ಇಸ್ ದೇರ್ ಎನಿಥಿಂಗ್ ರಮೇಶ್ ಅರವಿಂದ್ ಸರ್ ಶುಡ್ ಅಚೀವ್ ಸ್ಟಿಲ್ ಅನ್ಅಚೀವ್ಡ್ ಸ್ಟಿಲ್ ಅನ್ನೋದು ಮನ್ಸಲ್ಲಿ ಏನಿದೆ ಸರ್? ಮನಸ್ಸಲ್ಲಿ ಏನಿಲ್ಲ ಅಂತ ನನಗಂತೂ ಈಗ ಅಯ್ಯೋ ವಾಟ್ ಯು ಮೀನ್ ಅಚೀವ್ ಮಾಡೋಕ್ಕೆ ಏನಿದೆ ಇನ್ನೂ ಎಷ್ಟಿದೆ ಅನ್ಸುತ್ತೆ ನನಗೆ. ಮೈ ಗಾಡ್, ಇಟ್ ಇಸ್ ಓನ್ಲಿ ಡೀಪ್ ಹಿಡನ್ ಇನ್ಸೈಡ್. ನೋ ಹಿಡನ್ ಇನ್ಸೈಡ್ ಅಲ್ಲ. There's so much more to explore, so much more to do, so many fields so many things to learn. ಎಲ್ಲೂ ಮಾಡ್ಬೇಕ್ರಿ, ಇದೇನು ಅಚೀವ್ಮೆಂಟು ಅಲ್ಲ ಸರ್. ಯು ಬೀನ್ ಇನ್ ಎವ್ರಿ ಫೀಲ್ಡ್. ಐ ಹ್ಯಾವ್ ಬೀನ್ ದೇರ್. ನನ್ನ ಇದರಲ್ಲಿ ಸಿನಿಮಾದಲ್ಲಿ ಏನೇನು ನನ್ನಿಂದ ಮಾಡ್ಬೋದು ಅಂತ ಅನ್ಸೋ ಅದೆಲ್ಲ ಟ್ರೈ ಮಾಡಿದ್ದೀನಿ. ಬಟ್ ಇಲ್ಲೇ ಇನ್ನೂ ಹಲವು ವಿಷಯಗಳು ಮಾಡ್ಬೋದು ನಾವು. ಖಂಡಿತ ಅಲ್ಲ, ಇಲ್ಲದೇ ಹುಡುಕ್ಬೇಕು ನಾವು, ಇನ್ನೊಂದಿನ ಹೊಸದು ಮಾಡಲೇಬೇಕು ನಾವು. ಅಥವಾ ಇಫ್ ಯು ಡೋಂಟ್ ಚಾಲೆಂಜ್ ಯುವರ್ ಸೆಲ್ಫ್, you can't look at yourself in the mirror, man. My God, that is the real inspiration from Ramesh Arvind sir for everybody watching this video. Seriously. Absolutely. There, ಒಂದು some challenge, not for others' sake. ಪಕ್ಕದಲ್ಲಿ ಯಾರು ಓಡ್ತೀಯಾರೋ ಬಿಡ್ತೀರೋ ಬೇರೆ ವಿಷಯ. ನಮ್ಮ ಓಟ ಚೆನ್ನಾಗಿರ್ಬೇಕಲ್ಲ ನಮಗೇನೆ. Oh sweet man, so sweet sir. As always, energetic and fantastic. ನನಗೆ ಹಂಗೆ I'm really getting goosebumps. Sir, if you like this conversation, of course, to subscribe ಮಾಡಿ. Yes, if you like this conversation, subscribe to Corner Seat. Corner Seat. Yeah. Both of us.